ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಹೇಳಿದ್ರೆ ಅಲ್ಲಿ ಎಲ್ಲ ಸಬ್ಜೆಕ್ಟ್ಗಳು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಅದರಲ್ಲೂ ಕೂಡ ಹಿಸ್ಟ್ರಿ ಅಥವಾ ನಾವು ಭಾರತದ ಇತಿಹಾಸ ಅಂತ ಏನು ಹೇಳಿ ಕರಿತಾ ಇದ್ದೀವಿ, ಅದರಿಂದ ನಮಗೆ ಡೈರೆಕ್ಟ್ ಆಗಿ ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ದಾರೆ. ಡೈರೆಕ್ಟ್ ಆಗಿ ಆಲ್ಮೋಸ್ಟ್ ಒಂದು 20ರಿಂದ 25 ಕ್ವಶನ್ಸ್ಗಳು ಈ ಒಂದು ಹಿಸ್ಟ್ರಿ ಸಬ್ಜೆಕ್ಟಿಂದ ಬರ್ತಾ ಇದೆ. ಈ ಹಿಸ್ಟ್ರಿಗೋಸ್ಕರ ನಾವು ಯಾವ ಒಂದು ಪುಸ್ತಕವನ್ನ ಅಥವಾ ಬುಕ್ಗಳನ್ನ ರೆಫರ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲಿಗೆ ನಾವು NCERTನ ನೋಡ್ಕೊಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಕ್ವಶನ್ ಪೇಪರ್ಗಳನ್ನ ಅನಾಲಿಸಿಸ್ ಮಾಡಿಕೊಂಡ್ರೆ ನಮ್ಗೆ ಅದರಿಂದ ತಿಳಿಯೋದೇನು ಅಂತ ಹೇಳಿದ್ರೆ NCERT ಮೂಲಕ ನಮಗೆ ಡೈರೆಕ್ಟ್ ಆಗಿ ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ದಾರೆ. ಹಾಗಾಗಿ ಮೊದಲಿಗೆ ನಮ್ಮ ಫಸ್ಟ್ ಸ್ಟೇಜ್ ಆಗಿ NCERTನ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೂ ಮೊದಲ ಸ್ಟೇಜ್ ಆಗಿ ನಾವು NCERTಗಳನ್ನ ಓದ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದ್ರೆ ಈ ಒಂದು ಸೀರೀಸಲ್ಲಿ NCERT ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ, ನಾವು ಎಕ್ಸಾಮ್ಗೋಸ್ಕರ ಎಷ್ಟನ್ನ ಓದಬೇಕು ಅನ್ನೋದನ್ನ ಈ ಒಂದು ಸೀರೀಸಲ್ಲಿ ನೋಡ್ಕೊಳ್ತಾ ಹೋಗೋಣ. ವೆಲ್ಕಮ್ ಟು ಅವರ್ ಚಾನಲ್ ಆಧ್ವಾ ಅಕಾಡೆಮಿ. ಡೈರೆಕ್ಟ್ ಆಗಿ ನಾವು NCERTನ ಓದ್ಕೊಳ್ಳೋಕ್ಕಿಂತ ಮುಂಚೆ ಅಂದರೆ 6ನೇ ತರಗತಿಯಿಂದ 12ನೇ ತರಗತಿ ತನಕ ನಾವು NCERTನ ಓದ್ಕೊಳ್ಬೇಕಾಗತ್ತೆ. ಡೈರೆಕ್ಟ್ ಆಗಿ ನಾವು 6th ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡ್ನ ನೋಡ್ಕೊಳ್ಳೋಕ್ಕಿಂತ ಮುಂಚೆ ಮೊದಲಿಗೆ ನಾವು ಹಿಸ್ಟ್ರಿಯನ್ನ ಯಾವ ಥರ ಡಿವೈಡ್ ಮಾಡಿದ್ದೀವಿ ಅಂತ ನೋಡ್ಕೊಳ್ಳೋಣ. ಈ ವಿಭಾಗಗಳನ್ನ ನೋಡ್ಕೊಂಡ್ರೆ ಮೊದಲಿಗೆ ಏನ್ಷಿಯಂಟ್ ಹಿಸ್ಟ್ರಿ, ಮಿಡಿವಲ್ ಹಿಸ್ಟ್ರಿ ಮತ್ತೆ ಮಾಡರ್ನ್ ಹಿಸ್ಟ್ರಿ ಅಂತ 3 ಭಾಗಗಳನ್ನ ನಾವು ನೋಡ್ಕೋತೀವಿ. ಏನ್ಷಿಯಂಟ್ ಹಿಸ್ಟ್ರಿಯನ್ನ ನಾವು ಪುರಾತನ ಇತಿಹಾಸ ಅಂತ ಹೇಳಿ ಕರಿತೀವಿ. ಇನ್ನು ಮಿಡಿವಲ್ ಹಿಸ್ಟ್ರಿಯನ್ನ ಮಧ್ಯಕಾಲೀನ ಇತಿಹಾಸ, 3ನೇದಾಗಿ ಮಾಡರ್ನ್ ಹಿಸ್ಟ್ರಿ ಅಂದ್ರೆ ಆಧುನಿಕ ಇತಿಹಾಸವನ್ನ ಮಾಡರ್ನ್ ಹಿಸ್ಟ್ರಿ ಅಂತ ಹೇಳಿ ಕರಿತೀವಿ. ಇದನ್ನ ನಾವು ಕಂಪ್ಲೀಟ್ ಆಗಿ ಹಿಸ್ಟ್ರಿಯಲ್ಲಿ ಪ್ರಿಸೈಸ್ ಆಗಿ ಈ ವರ್ಷದಿಂದ ಈ ವರ್ಷನೇ ಏನ್ಷಿಯಂಟ್ ಹಿಸ್ಟ್ರಿ, ಇದರಿಂದ ಈ ಇಯರ್ಸೇ ನಾವು ಮಿಡಿವಲ್ ಹಿಸ್ಟ್ರಿ ಅಥವಾ ಇದರಿಂದ ಈ ಇಯರೇ ನಾವು ಮಾಡರ್ನ್ ಹಿಸ್ಟ್ರಿ ಅಂತ ಹೇಳಿ ಎಲ್ಲೂ ಕೂಡ ಡಿವಿಷನ್ ಮಾಡಿಲ್ಲ. ಜಸ್ಟ್ ಓದೋದಕ್ಕೆ ಈಸಿ ಆಗಲಿ ಅಂತ ಹೇಳಿ ಈ ಥರ ಒಂದು ಡಿವಿಷನ್ನ ಮಾಡ್ಕೊಂಡಿದ್ದೀವಿ. ಹಾಗಿದ್ರೆ ಈ ಒಂದು NCERT ಸೀರೀಸ್ನ 6ನೇ ತರಗತಿಯ ಮೊದಲ ಇತಿಹಾಸದ ಚಾಪ್ಟರ್ನ ನಾವು ನೋಡ್ಕೊಳ್ಳೋಣ. ಸೊ ಇಲ್ಲಿ 6ನೇ ತರಗತಿಯಲ್ಲಿ ಅವರ್ ಪಾಸ್ಟ್ 1 ಅಂತ ಇದೆ. ಇದನ್ನ ನಾವು ನೋಡೋದಕ್ಕಿಂತ ಮುಂಚೆ ಮೊದಲಿಗೆ ಇತಿಹಾಸ ಅಂದ್ರೆ ಏನು ಅಥವಾ ಹಿಸ್ಟ್ರಿ ಅಂದ್ರೆ ಏನು ಅಂತ ನೋಡ್ಕೊಂಡ್ರೆ ನಿನ್ನೆ ಏನ್ ನಡೆದಿರುತ್ತೆ ಅದ್ರ ಬಗ್ಗೆ ನಾವು ಓದೋದನ್ನ ಹಿಸ್ಟ್ರಿ ಅಂತ ಹೇಳಿ ಕರಿತೀವಿ. ಹಿಂದೆ ನಮ್ಮ ಪುರಾತನ ಕಾಲದಿಂದ ಏನು ನಡ್ಕೊಳ್ತಾ ಬಂದಿದೆ ಅದನ್ನ ನಾವು ಓದ್ಕೊಳ್ತಾ ಹೋಗ್ತೀವಿ. ಹಾಗಾಗಿ ಇದನ್ನ ಇತಿಹಾಸ ಅಂತ ಹೇಳಿ ಕರಿತೀವಿ. ಇಲ್ಲಿ 6ನೇ ತರಗತಿಯ ಕಂಟೆಂಟ್ ಅನ್ನ ನಾವು ನೋಡ್ಕೊಂಡ್ರೆ ಇಲ್ಲಿ ಅವ್ರು ಫಸ್ಟಿಗೆ ಹೇಳಿದ್ದಾರೆ ವೈ ಸ್ಟಡಿ ಹಿಸ್ಟ್ರಿ. ಸೊ 6ನೇ ತರಗತಿಯ ಹಿಸ್ಟ್ರಿ ಪಾರ್ಟ್ ಏನಿದೆ ಇದು ನಮಗೆ ಏನ್ಷಿಯಂಟ್ ಹಿಸ್ಟ್ರಿ ಬಗ್ಗೆ ಹೇಳ್ತಾ ಹೋಗುತ್ತೆ. ಏನ್ಷಿಯಂಟ್ ಹಿಸ್ಟ್ರಿ ಬಗ್ಗೆ ಒಂದು ಜನರಲ್ ಇಂಟ್ರೊಡಕ್ಷನ್ ತರ ಇದೆ. ಸೊ ಇದ್ರಲ್ಲಿ ಏನೇನೆಲ್ಲ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ತಾ ಬರೋಣ. ಇಲ್ಲಿ 6ನೇ ತರಗತಿಯಲ್ಲಿ ಫಸ್ಟ್ನೇ ಚಾಪ್ಟರ್ ಬಂದ್ಬಿಟ್ಟು ವಾಟ್, ವೇರ್, ಹೌ ಅಂಡ್ ವೆನ್ ಅಂತ ಹೇಳಿ. ಸೊ ಇಲ್ಲಿ ಜನರಲ್ ಆಗಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಯೂಶಲಿ ನಾನು ಮುಂಚೆನೇ ಹೇಳ್ದೆ ಹಿಸ್ಟ್ರಿ ಅಂತ ಹೇಳಿದ್ರೆ ನೆನ್ನೆ ಬಗ್ಗೆ ನಾವು ಕಲಿಯೋದನ್ನೇ ಹಿಸ್ಟ್ರಿ ಅಂತ ಹೇಳ್ತೀವಿ ಅಂತ. ಆದ್ರೆ ನಮ್ಗೆ ನೆನ್ನೆ ಏನ್ ನಡೆದಿದೆ ಅನ್ನೋದು ಇವತ್ತು ಈಸಿಯಾಗಿ ಗೊತ್ತಾಗುತ್ತೆ. ಯಾವ್ದ್ರ ಮೂಲಕ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ನಾವು ಒಂದು ರೇಡಿಯೋ ಕೇಳೋದ್ರ ಮೂಲಕ, ಇನ್ನೊಂದು ಟೆಲಿವಿಷನ್ ನೋಡೋದ್ರ ಮೂಲಕ ಅಥವಾ ನ್ಯೂಸ್ ಪೇಪರ್ನ ಓದೋದ್ರ ಮೂಲಕ ನಮ್ಗೆ ನೆನ್ನೆ ಏನೇನ್ ನಡೆದಿದೆ ಅನ್ನೋದು ಇವತ್ತು ಗೊತ್ತಾಗ್ತಾ ಹೋಗುತ್ತೆ. ಅದೇ ನಮ್ಗೆ ಹೋದ್ ವರ್ಷದ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಯಾರನ್ನಾದ್ರೂ ಒಬ್ರನ್ನ ಕೇಳ್ಬೇಕಾಗತ್ತೆ, ಯಾರಿಗೆ ಹೋದ್ ವರ್ಷ ಈ ಟೈಮಲ್ಲಿ ಏನ್ ನೆನಪಿದೆ ಅಂತವ್ರನ್ನ, ಹೌದಲ್ಲ? ಅದೇ ನಾವು ಸುಮಾರು ವರ್ಷಗಳ ಹಿಂದೆ 1000-2000 ವರ್ಷಗಳ ಹಿಂದಿಂದ ನಾವು ತಿಳ್ಕೊಬೇಕು ಅಂತ ಹೇಳಿದ್ರೆ ನಮ್ಗೆ ಕೆಲವೊಂದು ಎವಿಡೆನ್ಸ್ಗಳ ಅವಶ್ಯಕತೆ ಇರುತ್ತೆ. ಸೊ ಈ ಎವಿಡೆನ್ಸ್ಗಳನ್ನ ಹೇಗೆ ಕಲೆಕ್ಟ್ ಮಾಡ್ತೀವಿ, ಯಾರು ಕಲೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಕರಿತೀವಿ. ಈ ಒಂದು ಡಿಪಾರ್ಟ್ಮೆಂಟು ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಡಿಗ್ಗಿಂಗ್ ನ ಮಾಡ್ಬಿಟ್ಟು ಒಂದು ಪರ್ಟಿಕ್ಯುಲರ್ ಸೈಟ್ ತಗೋತಾರೆ. ಆ ಸೈಟ್ ಅಲ್ಲಿ ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಡಿಗ್ಗಿಂಗ್ ನ ಮಾಡ್ಬಿಟ್ಟು ಅಲ್ಲಿರುವಂತಹ ಥಿಂಗ್ಸ್ ಗಳನ್ನ ತಗೊಂಡು ಸ್ಟಡಿ ಮಾಡ್ತಾರೆ. ಸೊ ಆ ಸ್ಟಡಿಯಿಂದ ನಮಗೆ ಗೊತ್ತಾಗುತ್ತೆ ಅದು ಎಷ್ಟು ವರ್ಷದ ಹಳೆಯದು, ಅದು ಯಾವ ಒಂದು ಆಸ್ಥಾನಕ್ಕೆ ಸೇರುತ್ತೆ ಅಥವಾ ಯಾವ ಒಂದು ಟೈಮ್ ಲೈನ್ಗೆ ಅದು ಸೇರುತ್ತೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗಿದ್ರೆ ಈ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಯಾವ್ದೆಲ್ಲ ವಸ್ತುಗಳನ್ನ ಫೈಂಡ್ ಔಟ್ ಮಾಡುತ್ತೆ ಅಂತ ಹೇಳಿದ್ರೆ, ಈ ಹಿಂದೆ ವಾಸ ಮಾಡ್ತಿದ್ದಂತಹ ಜನಗಳು ಏನೆಲ್ಲ ತಿಂತಾ ಇದ್ರು, ಮತ್ತೆ ಯಾವ ತರ ಬಟ್ಟೆಗಳನ್ನ ಅವ್ರು ಹಾಕ್ತಾ ಇದ್ರು,
ಮತ್ತೆ ಅವ್ರು ಯಾವ ತರ ಮನೆಗಳನ್ನ ಕಟ್ಕೋತಾ ಇದ್ರು, ಅವ್ರದ್ದು ಫಾರ್ಮಿಂಗ್ ಸಿಸ್ಟಮ್ ಹೇಗಿರುತ್ತೆ, ಮತ್ತೆ ಯಾವ ತರ ಅಂಟ್ ಮಾಡ್ತಾ ಇದ್ರು, ಅಂದ್ರೆ ಅವರ ಜೀವನ ಮಾಡೋದಕ್ಕೆ ಪ್ರಾಣಿಗಳನ್ನ ಕೊಲ್ತಾ ಇದ್ರ ಅಥವಾ ಫಾರ್ಮಿಂಗ್ ಮಾಡ್ತಾ ಇದ್ರ, ಯಾವ ತರ ನಡೀತಾ ಇತ್ತು ಅವ್ರ ಜೀವನ. ಮತ್ತೆ ಇವಾಗ ನಾವು ಟ್ರೇಡರ್ಸ್ಗಳನ್ನ ನೋಡ್ತೀವಿ, ಅದೇ ತರ ಅವಾಗ ಯಾರಿದ್ರು, ಟ್ರೇಡಿಂಗ್ ನಡೀತಾ ಇತ್ತ, ಪ್ರೀಸ್ಟ್ ಸಿಸ್ಟಮ್ ಇತ್ತ, ಆರ್ಟಿಸ್ಟ್ಗಳಿದ್ರ, ಯಾವ ತರ ಆರ್ಟಿಸ್ಟ್ಗಳಿದ್ರು, ಮತ್ತೆ ಚಿಲ್ಡ್ರನ್ಗಳು ಗೇಮ್ಸ್ ನ ಆಡ್ತಾ ಇದ್ರ, ಯಾವ ತರ ಗೇಮ್ಸ್ ಆಡ್ತಾ ಇದ್ರು, ಈ ತರದನ್ನೆಲ್ಲ ಥಿಂಗ್ಸ್ ಗಳನ್ನ ಕಲೆಕ್ಟ್ ಮಾಡ್ಬಿಟ್ಟು ಒಂದು ಪರ್ಟಿಕ್ಯುಲರ್ ರೀಜನ್ದು ಏನ್ಷಿಯಂಟ್ ಹಿಸ್ಟ್ರಿ ಏನಿದೆ ಅದನ್ನ ಕಲಿತಾ ಹೋಗ್ತೀವಿ. ಇಲ್ಲಿ ಇನ್ನೊಂದನ್ನ ಮೆನ್ಷನ್ ಮಾಡಿದ್ದಾರೆ, ಏನು ಅಂತ ಹೇಳಿದ್ರೆ ನರ್ಮದಾ ರಿವರ್ ಏನಿದೆ ಅಲ್ಲಿ ವಾಸಿಸ್ತಿದ್ದಂತಹ ಜನಗಳ ಬಗ್ಗೆ ಹೇಳಿದ್ದಾರೆ. ಅಂದ್ರೆ ಸಾವಿರಾರು ವರ್ಷಗಳ ಹಿಂದೆ ನರ್ಮದಾ ನದಿಯ ತೀರದಲ್ಲಿ ಕೆಲವರು ವಾಸ ಮಾಡ್ತಾ ಇದ್ರು. ಅವ್ರನ್ನ ಏನಂತ ಹೇಳಿದ್ದಾರೆ ಅಂತಂದ್ರೆ ಸ್ಕಿಲ್ಲೆಡ್ ಗ್ಯಾದರರ್ಸ್ ಅಂತ ಹೇಳ್ಬಿಟ್ಟು. ಇಲ್ಲಿ ಸ್ಕಿಲ್ಲೆಡ್ ಗ್ಯಾದರರ್ ಅನ್ನುವಂತಹ ಟರ್ಮ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ ನಾನು ಹೇಳಿದ್ರೆ ಡೆಫಿನೇಷನ್ಗಳು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಸ್ಕಿಲ್ಲೆಡ್ ಗ್ಯಾದರರ್ ಅಂತ ಹೇಳಿದ್ರೆ ಯಾವ ಒಂದು ಜನಾಂಗ ಎವ್ರಿ ಡೇ ಅವರ ಫುಡ್ಗೋಸ್ಕರ, ಅಂದ್ರೆ ಅವರು ಡೈಲಿ ಏನು ಕನ್ಸ್ಯೂಮ್ ಮಾಡ್ತಾ ಇದ್ರು ಅದಕ್ಕೋಸ್ಕರ ಫುಡ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ರು ಅಲ್ವಾ, ಅವ್ರನ್ನ ಸ್ಕಿಲ್ಲೆಡ್ ಗ್ಯಾದರರ್ಸ್ ಅಂತ ಹೇಳಿ ಕರಿತೀವಿ. ಏನೇನ್ನ ಅವರು ಸಂಗ್ರಹಿಸ್ತಾ ಇದ್ರು ಅಂತ ಹೇಳಿದ್ರೆ ಫಾರೆಸ್ಟ್ ಅಲ್ಲಿ ಇರುವಂತಹ ರೂಟ್ಸ್ಗಳು, ಪ್ಲಾಂಟ್ಸ್ಗಳು, ಫ್ರೂಟ್ಸ್, ಮತ್ತೆ ಫಾರೆಸ್ಟ್ ಇಂದ ಬೇರೆ ಬೇರೆ ರೀತಿಯಾದಂತಹ ಪ್ರೊಡ್ಯೂಸ್ ಅಂದ್ರೆ ಜೇನುತುಪ್ಪ ಆಗಿರ್ಬೋದು, ಈ ತರದನ್ನೆಲ್ಲ ಅವರು ಸಂಗ್ರಹ ಮಾಡ್ತಾ ಇದ್ರು. ಸೊ ಅವ್ರು ಇದನ್ನೆಲ್ಲ ಸಂಗ್ರಹ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿರುವಂತಹ ಜನಾಂಗ ಏನಿದೆ ಆ ಜನಗಳಿಗೆ ಅವರ ಸುತ್ತ ಇರುವಂತಹ ಫಾರೆಸ್ಟ್ ಬಗ್ಗೆ ನಾಲೆಡ್ಜ್ ಇರಬೇಕು, ಹೌದಲ್ಲ. ಅದಕ್ಕೋಸ್ಕರನೇ ಇಲ್ಲಿ ಏನಂತ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಅವ್ರನ್ನ ಸ್ಕಿಲ್ಲೆಡ್ ಗ್ಯಾದರರ್ಸ್ ಅಂತ ಹೇಳ್ಬಿಟ್ಟು, ಅಂದ್ರೆ ನುರಿತ ಸಂಗ್ರಹಕಾರರು ಅಂತ ಹೇಳಿ. ಅದೇ ತರ ಇಲ್ಲಿ ಇನ್ನೂ ಒಂದು ಟರ್ಮ್ ಇದೆ, ಏನು ದಿ ಆಲ್ಸೋ ಆಂಟೆಡ್ ಅನಿಮಲ್ಸ್ ಅಂತ ಹೇಳ್ಬಿಟ್ಟು. ಬರೀ ಅವರು ಫಾರೆಸ್ಟ್ ಪ್ರೊಡ್ಯೂಸ್ ನ ಮಾತ್ರ ತಿಂತಾ ಇರ್ಲಿಲ್ಲ, ಜೊತೆಗೆ ಅನಿಮಲ್ಸ್ ನ ಕೂಡ ಅಂಟಿಂಗ್ ನ ಮಾಡ್ತಾ ಇದ್ರು. ಇಂದಿನ ಸ್ಲೈಡ್ ನ ಜಿಯೋಗ್ರಫಿಕಲ್ ಪರ್ಸ್ಪೆಕ್ಟಿವ್ ಆಗಿ ನಾವು ನೋಡ್ಕೊಂಡ್ರೆ ಅವರು ನರ್ಮದಾ ನದಿಯ ತೀರದಲ್ಲಿ ಹೇಳಿದ್ರಲ್ವಾ. ಸೊ ನರ್ಮದಾ ನದಿ ಎಲ್ಲಿ ಬರುತ್ತೆ, ಇಲ್ಲಿ ನರ್ಮದಾ ನದಿ ಬರುತ್ತೆ. ಸ್ಕಿಲ್ಲೆಡ್ ಗ್ಯಾದರರ್ಸ್ ಮತ್ತೆ ಹಂಟರ್ಸ್ ಬಗ್ಗೆ ಗೊತ್ತಾಯ್ತು. ನೆಕ್ಸ್ಟ್ ಈ ಒಂದು ರೀಜನ್ ಅಲ್ಲಿ ಸುಲೈಮಾನ್ ಮತ್ತೆ ಕಿರ್ತಾರ್ ರೀಜನ್ ಯಾವ ರೀಜನ್ ಅಲ್ಲಿ ಬರುತ್ತೆ, ನಾರ್ತ್ ವೆಸ್ಟ್ ರೀಜನ್. ಸೊ ಇಲ್ಲಿ ಸುಲೈಮಾನ್ ಮತ್ತೆ ಕಿರ್ತಾರ್ ರೀಜನ್ ಏನಿದೆ ಸುಮಾರು 8,000 ವರ್ಷಗಳ ಹಿಂದೆ, ಸೊ ಈ 8,000 ವರ್ಷಗಳ ಹಿಂದೆ ಇಲ್ಲಿ ವೀಟ್ ಮತ್ತೆ ಬಾರ್ಲಿಯನ್ನು ಬೆಳೆಯಕ್ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಗ್ರಿಕಲ್ಚರ್ ಶುರುವಾಗಿತ್ತು ಅಂತ ಹೇಳಿ ಅರ್ಥ. ಇಲ್ಲಿ ಅವರು ಡೈರೆಕ್ಟ್ ಆಗಿ ಅಗ್ರಿಕಲ್ಚರ್ ಬಗ್ಗೆ ಹೇಳ್ತಾ ಇಲ್ಲ, ಬಟ್ 8,000 ವರ್ಷಗಳ ಹಿಂದೆ ಕೆಲವೊಂದು ಕ್ರಾಪ್ಗಳನ್ನ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಕೆಲವು ಮಹಿಳೆಯರು ಅಂತ ಹೇಳಿ ಹೇಳ್ತಿದ್ದಾರೆ, ಹೌದಲ್ವಾ. ಅಂದ್ರೆ ಇದ್ರಂತ ಅಗ್ರಿಕಲ್ಚರ್ನ 8,000 ವರ್ಷಗಳ ಹಿಂದೆ ಈ ಒಂದು ಪರ್ಟಿಕ್ಯುಲರ್ ರೀಜನ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರು ಅಂತ ಅರ್ಥ. ಬರೀ ಅವರು ಅಗ್ರಿಕಲ್ಚರ್ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ, ಇಲ್ಲಿ ಅವ್ರು ಇನ್ನೊಂದು ಪದ ಯೂಸ್ ಮಾಡಿದ್ದಾರೆ, ಏನು ಪೀಪಲ್ ಆಲ್ಸೋ ಬಿಗನ್ ರೇರಿಂಗ್ ಅನಿಮಲ್ಸ್ ಲೈಕ್ ಶೀಪ್, ಗಾಟ್ ಅಂಡ್ ಕ್ಯಾಟಲ್. ಅಂದ್ರೆ ಅವರು ಸಾಕು ಪ್ರಾಣಿಗಳನ್ನ ಕೂಡ ಸಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಅದರಲ್ಲಿ ಕುರಿ ಮತ್ತೆ ಹಸುಗಳನ್ನ ಕೂಡ ಸ್ಟಾರ್ಟ್ ಮಾಡಿದ್ರು ಅಂತ. ಅಂದ್ರೆ ಅವರು ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ, ಹೌದಲ್ಲ. ಅಗ್ರಿಕಲ್ಚರ್, ಅನಿಮಲ್ ರೇರಿಂಗ್, ಹೌದಲ್ವಾ, ಅನಿಮಲ್ ರೇರಿಂಗ್ ಕೂಡ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಇವು ಎರಡನ್ನೂ ಅವರು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರು ಎಲ್ಲಿ ಬದುಕ್ತಾ ಇದ್ದಾರೆ, ವಿಲೇಜ್, ಹಳ್ಳಿಯಲ್ಲಿ ಒಂದು ಸೆಟಲ್ಡ್ ಲೈಫ್ ನ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಕರೆಕ್ಟ್ ಅಲ್ಲ. ಅಂದ್ರೆ ಈ ಒಂದು ಪರ್ಟಿಕ್ಯುಲರ್ ಸ್ಲೈಡ್ ಇಂದ ನಮಗ್ ಗೊತ್ತಾಗೋದೇನು ಅಂತ ಹೇಳಿದ್ರೆ, ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು 8,000 ವರ್ಷಗಳ ಹಿಂದೆ ಅಗ್ರಿಕಲ್ಚರ್ ಸ್ಟಾರ್ಟ್ ಆಗಿತ್ತು. ಅದರಲ್ಲಿ ಬೆಳೆ ಯಾವ್ದನ್ನ ಬೆಳೀತಾ ಇದ್ರು ಅಂತಂದ್ರೆ ವೀಟ್ ಮತ್ತೆ ಬಾರ್ಲಿನ ಬೆಳೀತಾ ಇದ್ರು. ಅದ್ರ ಜೊತೆಗೆ ಅನಿಮಲ್ ರೇರಿಂಗ್ ಕೂಡ ಮಾಡ್ತಿದ್ರು, ಸೆಟಲ್ಡ್ ಲೈಫ್ ಇತ್ತು, ಜೊತೆಯಲ್ಲಿ ವಿಲೇಜ್ ಸಿಸ್ಟಮ್ ಕೂಡ ಸ್ಟಾರ್ಟ್ ಆಗಿತ್ತು ಅಂತ ಹೇಳಿ ಅರ್ಥ. ಹಿಂದಿನ ಸ್ಲೈಡ್ ಅಲ್ಲಿ ಕಿರ್ತಾರ್ ಮತ್ತೆ ಸುಲೈಮಾನ್ ರೀಜನ್ ನೋಡುವಾಗ ನಮಗೆ 2 ಕ್ರಾಪ್ಗಳ ಬಗ್ಗೆ ಗೊತ್ತಾಯ್ತು, ಒಂದು ವೀಟ್ ಮತ್ತೆ ಇನ್ನೊಂದು ಬಾರ್ಲಿ. ಇಲ್ಲಿ ವಿಂಧ್ಯ ರೀಜನ್ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ವಿಂಧ್ಯ ರೀಜನ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಅವರು ವಿಂಧ್ಯ ರೀಜನ್ ಅಲ್ಲಿ ಮೊದಲ ಬಾರಿಗೆ ಅಕ್ಕಿಯನ್ನ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದ ಪ್ಲೇಸ್ ವೇರ್ ರೈಸ್ ವಾಸ್ ಫಸ್ಟ್ ಗ್ರೋನ್ ಆರ್ ಟು ದ ನಾರ್ತ್ ಆಫ್ ವಿಂಧ್ಯಾಸ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ನಮ್ಗೆ 3 ತರ ಕ್ರಾಪ್ ಏನ್ಷಿಯಂಟ್ ಟೈಮ್ ಅಲ್ಲಿ ಬೆಳೀತಾ ಇದ್ರು ಅನ್ನೋದು ನಮಗ್ ಗೊತ್ತಾಯ್ತು ಅಲ್ವಾ.
ನೆಕ್ಸ್ಟ್ ಇಂಡಸ್ ಮತ್ತೆ ಅದ್ರ ಟ್ರಿಬ್ಯೂಟರೀಸ್ ಬಗ್ಗೆ ಹೇಳ್ತಿದ್ದಾರೆ. ಸೊ ಇಲ್ಲಿ ಇಂಡಸ್ ಅಂದ್ರೆ ನಮಗ್ ಗೊತ್ತು, ಒಂದು ನದಿ ಅಂತ ಹೇಳ್ಬಿಟ್ಟು. ಹಾಗಿದ್ರೆ ಟ್ರಿಬ್ಯೂಟರೀಸ್ ಅಂದ್ರೆ ಏನು? ಟ್ರಿಬ್ಯೂಟರೀಸ್ ಅಂತ ಹೇಳಿದ್ರೆ ಯಾವ ಒಂದು ಮೇನ್ ರಿವರ್ಗೆ ಸ್ಮಾಲ್ ರಿವರ್ಗಳು ಫ್ಲೋ ಆಗಿ ಜಾಯಿನ್ ಆಗುತ್ತೆ, ಅದನ್ನ ನಾವು ಟ್ರಿಬ್ಯೂಟರೀಸ್ ಅಂತ ಹೇಳಿ ಕರಿತೀವಿ. ಈ ಒಂದು ಪ್ಯಾರಾದಲ್ಲಿ ಜಿಯೋಗ್ರಫಿಕಲ್ ಪರ್ಸ್ಪೆಕ್ಟಿವ್ ಆಗಿ ನಾವು ನೋಡ್ಕೊಂಡ್ರೆ ಇಂಡಸ್ ರಿವರ್ಗೆ 5 ಟ್ರಿಬ್ಯೂಟರೀಸ್ ಗಳಿದೆ. ಮೇನ್ 5 ಟ್ರಿಬ್ಯೂಟರೀಸ್ ಯಾವ್ದ್ಯಾವ್ದು ಅಂತ ಹೇಳಿದ್ರೆ ಜೇನಂ, ಚೆನಬ್, ರಾವಿ, ಸಟ್ಲೆಜ್ ಮತ್ತೆ ಬೀಸ್. ಈ 5 ತುಂಬಾ ಇಂಪಾರ್ಟೆಂಟ್ ಟ್ರಿಬ್ಯೂಟರೀಸ್ ಆಫ್ ಇಂಡಸ್. ಹಿಸ್ಟ್ರಿ ಅಷ್ಟೇ ಅಲ್ಲ, ಯಾವುದೇ ಸಬ್ಜೆಕ್ಟ್ ನ ತಗೊಂಡ್ರು ಕೂಡ ಜಿಯೋಗ್ರಫಿಕಲ್ ಪರ್ಸ್ಪೆಕ್ಟಿವ್ ಆಗಿ ನಾವ್ ಏನ್ ಕಲ್ತ್ಕೊಬಹುದು, ಆ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಇಂದ ಹಿಸ್ಟ್ರಿ ಬಗ್ಗೆ ಏನ್ ಕಲಿಬಹುದು, ಎಕನಾಮಿಕ್ ರಿಲೇಟೆಡ್ ಯಾವ ತರ ಕಲಿಬಹುದು ಅನ್ನೋದನ್ನ ನೋಡ್ಕೊಳ್ತಾ ಓದ್ಬೇಕು. ಯಾಕೆ ಅಂದ್ರೆ ಎಕ್ಸಾಮ್ ಅಲ್ಲಿ ಕನೆಕ್ಟ್ ಮಾಡೋದಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಸೊ ಕಮಿಂಗ್ ಬ್ಯಾಕ್ ಟು ಹಿಸ್ಟ್ರಿಯಲ್ಲಿ ಹೇಳ್ತಾ ಇದ್ದಾರೆ 4700 ವರ್ಷಗಳ ಹಿಂದೆ 4700 ಇಯರ್ಸ್ ಆಗೋ ಈ ಒಂದು ಇಂಡಸ್ ರೀಜನ್ ಏನಿತ್ತು ಅಲ್ಲಿ ಸಿಟೀಸ್ ಗಳು ಡೆವಲಪ್ ಆಯ್ತು ಅಂತ ಹೇಳ್ಬಿಟ್ಟು. ಸೊ ನಾವು ಇಂಡಿಯನ್ ಸ್ಲೈಡ್ ಅಲ್ಲಿ ವಿಲೇಜ್ ಗಳ ಬಗ್ಗೆ ನೋಡ್ತಾ ಇದ್ವಿ. ಅದೇ ಇಲ್ಲಿ ಹೇಳ್ತಾ ಇದ್ದಾರೆ ಇಂಡಸ್ ರೀಜನ್ ಅಲ್ಲಿ ಸಿಟೀಸ್ ಗಳು ಡೆವಲಪ್ ಆಗ್ತಾ ಹೋಯ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಅದೇ ತರ ಗಂಗಾ ರೀಜನ್ ಬಗ್ಗೆ ಹೇಳಿದ್ದಾರೆ. ಗಂಗಾದ ಅವರು ಮೆನ್ಷನ್ ಮಾಡಿರೋದು 2500 ವರ್ಷಗಳ ಹಿಂದೆ ಅಂತ ಹೇಳ್ಬಿಟ್ಟು. ಇದ್ರ ಅರ್ಥ ಏನು? 4700 ವರ್ಷಗಳ ಹಿಂದೆ ಫಸ್ಟ್ ಸಿಟೀಸ್ ಫ್ಲರಿಶ್ ಆಗಿದ್ ಎಲ್ಲಿ? ಇಂಡಸ್ ರೀಜನ್ ಅಲ್ಲಿ. ಸೊ ಎಕ್ಸಾಮ್ ಅಲ್ಲಿ ನಿಮ್ಗೇನಾದ್ರೂ ಫಸ್ಟ್ ಸಿಟೀಸು ಫ್ಲರಿಶ್ ಆಗಿದ್ ಎಲ್ಲಿ, ಗಂಗಾನ ಅಥವಾ ಇಂಡಸ್ ರೀಜನ್ ಅಂತ ಕೇಳಿದ್ರೆ ನಿಮಗದು ಗೊತ್ತಿರ್ಬೇಕು, ಇಂಡಸ್ ರೀಜನ್ ಅಲ್ಲಿ ಅಂತ ಹೇಳ್ಬಿಟ್ಟು. ನಂತರ 2500 ವರ್ಷಗಳ ಹಿಂದೆ ಗಂಗಾ ರೀಜನ್ ಅಲ್ಲಿ ಸಿಟಿಗಳು ಡೆವಲಪ್ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಗಂಗಾ ಮತ್ತೆ ಅದ್ರದ್ದು ಟ್ರಿಬ್ಯೂಟರಿ ಆಗಿರುವಂತಹ ಸನ್ ರಿವರ್ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಯಾಕೆ ತಗೊಂಡಿದ್ದಾರೆ ಅಂತಂದ್ರೆ ಇಲ್ಲಿ ಒಂದು ಮಗಧ ಅನ್ನುವಂತಹ ಕಿಂಗ್ಡಮ್ ಇದೆ. ಸೊ ಈ ಮಗಧ ಕಿಂಗ್ಡಮ್ ಇದೆ, ಅದೇ ತರ ಮಗಧ ತರನೇ ತುಂಬಾ ಲಾರ್ಜ್ ಕಿಂಗ್ಡಮ್ಸ್ ಕೂಡ ಇತ್ತು ಅಂತ ಹೇಳ್ತಾ ಇದ್ದಾರೆ. ಅದನ್ನ ನಾವು ಮಹಾಜನಪದಾಸ್ ಅಂತ ಹೇಳಿ ಕರಿತಾ ಇದ್ವಿ. ನೆಕ್ಸ್ಟ್ ಬರುವಂತಹ ಚಾಪ್ಟರ್ಸ್ ಅಲ್ಲಿ ನಾವು ಜನಪದಾಸ್ ಈ ತರದ್ರ ಬಗ್ಗೆ, ಮಹಾಜನಪದಾಸ್ ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅಂದ್ರೆ ಜಸ್ಟ್ ಏನ್ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ಪರ್ಟಿಕ್ಯುಲರ್ ರೀಜನ್ ನ ಆಳೋದಕ್ಕೋಸ್ಕರ, ಇವಾಗ ನಮ್ ಇಂಡಿಯಾ ಅನ್ನೋದು ಒಂದು ಕಂಟ್ರಿ ಯಾವ ತರ, ಹಂಗೆ ಒಂದ್ ಪಾರ್ಟ್ ನ ಆಳೋದಕ್ಕೋಸ್ಕರ ಒಂದು ಲಾರ್ಜ್ ಕಿಂಗ್ಡಮ್ ಇರ್ತಾ ಇತ್ತು, ಅದನ್ನ ಮಗಧನ ತಗೊಂಡ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮೊದಲನೇ ಸ್ಲೈಡ್ ಇಂದ ಇಲ್ಲಿ ತನಕ ನಮಗೆ ಗೊತ್ತಾಗಿದೆ ಏನು, ಅವರು ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದ್ರು ಮತ್ತೆ ಅಂಟರ್ಸ್ ಆಗಿದ್ರು ಅಂತ ಹೇಳ್ಬಿಟ್ಟು, ಹೌದಲ್ಲ. ಮತ್ತೆ ಫಾರೆಸ್ಟ್ ಅಲ್ಲಿ ಏನೇನೆಲ್ಲ ಫುಡ್ ಸಿಗುತ್ತೆ ಅದನ್ನ ಅವರು ಪ್ರತಿದಿನ ತಮ್ಮ ಆಹಾರವಾಗಿ ಬಳಸ್ತಾ ಇದ್ರು ಅಂತ ನಮಗ್ ಗೊತ್ತಾಯ್ತು. ಅದೇ ಜನಗಳಿಗೆ ಆ ಫುಡ್ ಖಾಲಿ ಆದ್ರೆ ಏನ್ ಮಾಡ್ತಾ ಇದ್ರು, ಹೌದಲ್ವಾ. ಈಗ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಎವ್ರಿ ಡೇ ನಾವು ನ್ಯಾಚುರಲ್ ರಿಸೋರ್ಸಸ್ ಗಳನ್ನ ಯೂಸ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅದು ಖಾಲಿ ಆಗ್ತಾ ಹೋಗುತ್ತೆ, ಕರೆಕ್ಟ್ ಅಲ್ವಾ. ಸೊ ಅವಾಗ ಏನ್ ಮಾಡ್ತಾರೆ, ಇದೇ ಜನಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾವೆಲ್ ಮಾಡ್ತಾರೆ. ಸೊ ಯಾವ್ದಕ್ಕೋಸ್ಕರ ಟ್ರಾವೆಲ್ ಮಾಡ್ಕೊಂತಾರೆ ಅಂತ ಒಂದು ಪಾಯಿಂಟ್ ವೈಸ್ ನೋಡ್ಕೊಳ್ತಾ ಹೋಗೋಣ. ಸೊ ಯಾಕೋಸ್ಕರ ಟ್ರಾವೆಲ್ ಮಾಡ್ತಾ ಇದ್ರು ಅಂದ್ರೆ ಮೊದಲಿಗೆ ಇನ್ ಸರ್ಚ್ ಆಫ್ ಲಿವ್ಲಿಹುಡ್, ಓಕೆನಾ. ನೆಕ್ಸ್ಟ್ ನ್ಯಾಚುರಲ್ ಡಿಸಾಸ್ಟರ್ ಆಗ್ತಾ ಇತ್ತು, ಈಗ್ಲೂ ಕೂಡ ಆಗುತ್ತೆ ಅಲ್ವಾ. ಫ್ಲಡ್ಸ್ ಆಗಿರ್ಬೋದು, ಡ್ರಾಟ್ಸ್ ಆಗಿರ್ಬೋದು, ಈ ತರ ಅರ್ತ್ ಕ್ವಿಕ್ಸ್ ಆಗಿರ್ಬೋದು, ಈ ತರ ನ್ಯಾಚುರಲ್ ಡಿಸಾಸ್ಟರ್ಸ್ ಆವಾಗ್ಲೂ ಕೂಡ ನಡೀತಾ ಇತ್ತು, ಇವಾಗಷ್ಟೇ ಆಗ್ತಾ ಇರೋದಲ್ಲ. ಸೊ ಅದರಿಂದ ಎಸ್ಕೇಪ್ ಆಗೋದಕ್ಕೋಸ್ಕರ ಕೂಡ ಆಗಿನ ಜನಗಳು ಟ್ರಾವೆಲ್ ಮಾಡ್ತಾ ಇದ್ರು. ಮತ್ತೆ ಒಂದು ಲ್ಯಾಂಡ್ ನ ಕಾನ್ಕ್ವೈರ್ ಮಾಡೋದಕ್ಕೋಸ್ಕರ ಒಂದು ರೀಜನ್ ಇಂದ ಇನ್ನೊಂದು ರೀಜನ್ಗೆ ಟ್ರಾವೆಲ್ ಮಾಡ್ತಾ ಇದ್ರು. ಸೊ ನಾನು ಅವಾಗ್ಲೇ ಹೇಳಿದ ತರ ಮಹಾಜನಪದಾಸ್ ಇದ್ರು ಅಲ್ವಾ. ಸೊ ಆ ಮಹಾಜನಪದಾಸ್ ಏನ್ ಮಾಡ್ತಾ ಇದ್ರು, ಒಂದು ಜಾಗನ ಅಕ್ವೈರ್ ಮಾಡ್ಕೊಳ್ಳೋದಕ್ಕೋಸ್ಕರ ಕಾನ್ಕ್ವೈರ್ ಕೂಡ ಮಾಡ್ತಾ ಇದ್ರು. ನೆಕ್ಸ್ಟ್ ಸರ್ಚ್ ಆಫ್ ಫುಡ್, ಹೌದಲ್ವಾ. ಅಂಟರ್ ಗ್ಯಾದರರ್ಸ್ ಏನಿದ್ದಾರೆ ಅವರೆಲ್ಲ ಏನ್ ಮಾಡ್ತಾರೆ, ಫುಡ್ಗೋಸ್ಕರ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ವಲಸೆ ಕೂಡ ಹೋಗ್ತಾ ಇರ್ತಾರೆ. ಮತ್ತೆ ಟ್ರೇಡ್, ಇನ್ನೊಂದು ಅಡ್ವೆಂಚರಸ್ ಜರ್ನಿಗೋಸ್ಕರ ಕೂಡ ಟ್ರಾವೆಲ್ ಮಾಡ್ತಾ ಇದ್ರು ಅಂತ ಹೇಳಿದ್ದಾರೆ. ಯಾರಿಗೆ ಒಂದು ರೀಜನ್ ಇಂದ ಇನ್ನೊಂದು ರೀಜನ್ಗೆ ಟ್ರಾವೆಲ್ ಮಾಡಕ್ ಆಗ್ತಿರಲ್ಲ ಅವ್ರೇನ್ ಮಾಡ್ತಾರೆ, ಸೆಟಲ್ಡ್ ಲೈಫ್ ನ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ದೇ ಸ್ಟಾರ್ಟೆಡ್ ಡೂಯಿಂಗ್ ಸೆಟಲ್ಡ್ ಲೈಫ್, ಒಂದು ಕಡೆಯಲ್ಲಿ ಉಳ್ಕೊಂಡು ಆ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಒಂದು ವಿಲೇಜ್ ನ ಡೆವಲಪ್ ಮಾಡೋದು. ನೆಕ್ಸ್ಟ್ ಅದೇ ಟೌನ್ ಆಗತ್ತೆ. ಸೊ ಈ ತರ ಒಂದು ಸಿಟಿ ಡೆವಲಪ್ಮೆಂಟ್ ಕೂಡ ಆಗ್ತಾ ಇರತ್ತೆ. ಅಷ್ಟೇ ಅಲ್ಲ, ಈ ಜನಗಳೇನ್ ಟ್ರಾವೆಲ್ ಮಾಡ್ತಾ ಇದ್ರು, ಟ್ರಾವೆಲ್ ಮಾಡ್ತಾ ಇರೋ ಜನಗಳಿಂದ ನಮ್ಮ ಕಲ್ಚರ್ ಕೂಡ ಸ್ಪ್ರೆಡ್ ಆಗ್ತಾ ಹೋಯ್ತು. ಇವಾಗ ಸೆಟಲ್ಮೆಂಟ್ ಆಗಿರುವಂತಹ ಜನಗಳು ಅಲ್ಲಿದೇ ಒಂದು ಹೊಸದಾದ ಕಲ್ಚರ್ನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇರ್ತಾರೆ.
ನೆಕ್ಸ್ಟ್ ಯಾರು ಟ್ರಾವೆಲ್ ಮಾಡ್ತಾ ಇರ್ತಾರೆ, ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರಲ್ಲಿರುವಂತಹ ಜನಗಳು ಕೋಲಾರ್ಗೆ ಹೋದ್ರೆ ಅಲ್ಲಿರುವಂತಹ ಕೆಲವೊಂದು ಕಲ್ಚರ್ನ ಅಡಾಪ್ಟ್ ಮಾಡ್ಕೊಳ್ತಾರೆ. ಅದೇ ತರ ಹಿಂದಿನ ಕಾಲದಲ್ಲೂ ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಲಸೆ ಹೋಗುವಾಗ ಅವರು ಅಲ್ಲಿರುವಂತಹ ಕಲ್ಚರ್ನ ಅಡಾಪ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಯಾವ್ಯಾವ ತರ ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ ಇಲ್ಲಿ ಅಂತ ಹೇಳಿದ್ರೆ, ಕಾರ್ವಿಂಗ್ ಸ್ಟೋನ್ಸ್, ಬಿಕಾಸ್ ಆವಾಗ ನಮ್ಗೆ ಬರೆಯೋದಕ್ಕೇನು ಗೊತ್ತಿರಲಿಲ್ಲ, ಕೆತ್ತನೆನ ಜಾಸ್ತಿ ಮಾಡ್ತಾ ಇದ್ರು, ಹೌದಲ್ವಾ. ನೆಕ್ಸ್ಟ್ ಕಂಪೋಸಿಂಗ್, ಮ್ಯೂಸಿಕ್, ಮತ್ತೆ ಈವನ್ ಕುಕಿಂಗ್, ಫುಡ್, ಅದರಲ್ಲೂ ಕೂಡ ಬೇರೆ ಬೇರೆ ಎಕ್ಸ್ಚೇಂಜ್ಗಳಾಗ್ತಾ ಇರುತ್ತೆ, ಕಲ್ಚರಲ್ ಟ್ರೆಡಿಷನ್ ಕೂಡ ಡೆವಲಪ್ ಆಗ್ತಾ ಇರುತ್ತೆ ಅಂತ ಹೇಳಿದ್ದಾರೆ, ಹೌದಲ್ವಾ. ನಾವು ಬ್ಯಾಂಗ್ಳೂರಿಂದ ಅಥವಾ ನಾವು ಕರ್ನಾಟಕದಿಂದ ಕೇರಳಗೆ ಟ್ರಾವೆಲ್ ಮಾಡ್ತೀವಿ, ಟ್ರಾವೆಲ್ ಮಾಡಿದ್ರೆ ಸೊ ಅಲ್ಲಿದ್ದು ಫುಡ್ ಸಿಸ್ಟಮ್ ಹೆಂಗಿರುತ್ತೆ ಅಂತ ಹೇಳಿ ಟ್ರೈ ಮಾಡ್ತೀವಿ, ಚೆನ್ನಾಗಿದ್ರೆ ಮನೆಗೆ ಬಂದ್ಬಿಟ್ಟು ಅದನ್ನು ಕೂಡ ಟ್ರೈ ಮಾಡ್ತಾ ಹೋಗ್ತೀವಿ, ಹೌದಲ್ವಾ. ಸೊ ಅದೇ ತರ ಕಲ್ಚರಲ್ ಮತ್ತೆ ಟ್ರೆಡಿಷನಲ್ ಎನ್ರಿಚ್ಮೆಂಟ್ ಕೂಡ ಆಗ್ತಾ ಇರುತ್ತೆ ಟ್ರಾವೆಲ್ ಮಾಡೋದ್ರಿಂದ. ನಮ್ಮ ಇಂಡಿಯಾಗೆ ಅಥವಾ ಭಾರತ, ಹೌದಲ್ವಾ, ನಾನು ಹೇಳೋದ್ರಲ್ಲೇ ಗೊತ್ತಾಗ್ತಿದೆ, ಇಂಡಿಯಾ, ಭಾರತ, ನಮ್ಮ ದೇಶಕ್ಕೆ 2 ಹೆಸರಿದೆ. ಸೊ ಅದನ್ನ ಈವನ್ ಆರ್ಟಿಕಲ್ 1 ನಲ್ಲಿ, ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 1 ನಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ, ಇಂಡಿಯಾ ದಟ್ ಈಸ್ ಭಾರತ್ ಅಂತ. ಸೊ ಈ ಒಂದು ನೇಮ್ ಹೇಗ್ ಬಂತು? ಸುಮಾರು 2500 ವರ್ಷಗಳ ಹಿಂದೆ ನಮ್ಮ ಭಾರತಕ್ಕೆ ಇರಾನಿಯನ್ ಮತ್ತೆ ಗ್ರೀಕ್ಸ್ ಏನ್ ಮಾಡ್ತಾರೆ, ನಾರ್ತ್ ವೆಸ್ಟ್ ರೀಜನ್ ಇಂದ ಭಾರತಕ್ಕೆ ಎಂಟ್ರಿ ಕೊಡ್ತಾರೆ. ಸೊ ಅವ್ರು ಎಂಟ್ರಿ ಕೊಟ್ಟಾಗ ಏನಾಗುತ್ತೆ, ನಾನು ನಾರ್ತ್ ವೆಸ್ಟ್ ರೀಜನ್ ಅಂತ ಹೇಳಿದ ಕೂಡಲೇ ನಮ್ಗಲ್ಲಿ ಯಾವ ರಿವರ್ ಕಾಣುತ್ತೆ, ಇಂಡಸ್, ಹೌದಲ್ವಾ. ಸೊ ಅವ್ರು ಈ ಇಂಡಸ್ ರಿವರ್ಗೆ ಹಿಂದೂಸ್ ಅಂತ ಹೇಳಿ ಕರೀತಾ ಇದ್ರಂತೆ. ಹಾಗಾಗಿ ಈ ಒಂದು ರಿವರಿನ ಈಸ್ಟ್ ಅಲ್ಲಿ ಇದ್ದಂತಹ ಕಂಟ್ರಿಗೆ ಏನಂತ ಕರೆದ್ರು ಅವರು, ಇಂಡಿಯಾ ಅಂತ ಹೇಳಿ ಕರೆದ್ರು. ಸೊ ಇಂಡಿಯಾ ಅನ್ನೋ ನೇಮ್ ನಮ್ಗೆ ಯಾರಿಂದ ಸಿಕ್ತು ಅಂತ ಹೇಳಿದ್ರೆ, ಇರಾನಿಯನ್ ಮತ್ತೆ ಗ್ರೀಕ್ ಅವರಿಂದ ಇಂಡಿಯಾ ಅನ್ನೋ ನೇಮು ಸಿಕ್ತು. ಮತ್ತೆ ಅರ್ಲಿಯರ್ ಕಂಪೋಸಿಷನ್ ಅಂದ್ರೆ 3500 ವರ್ಷಗಳಿಂದ ಆಗಿದ್ದಂತಹ ಋಗ್ವೇದದಲ್ಲಿ ಒಂದು ಗ್ರೂಪ್ ಆಫ್ ಪೀಪಲ್ ಇತ್ತು, ಅಂದ್ರೆ ನಾರ್ತ್ ವೆಸ್ಟ್ ರೀಜನ್ ಅಲ್ಲಿ ಕೆಲವೊಂದು ಜನಾಂಗ ಇರ್ತಿತ್ತು, ಅವರನ್ನ ಭರತ ಜನಾಂಗ ಅಂತ ಹೇಳಿ ಕರೀತಿದ್ರು. ಹಾಗಾಗಿ ನಮ್ಮ ನಾಡಿಗೆ ಭರತ ಅನ್ನೋ ಹೆಸರು ಕೂಡ ಬಂದಿದೆ ಅಂತ ಹೇಳಲಾಗಿದೆ. ಸೊ ಭರತ ಅನ್ನೋ ಹೆಸರು ಬಂದಿರೋದು ನಮ್ಗೆ ಋಗ್ವೇದದಿಂದ. ಇಂಡಸ್ ಅಥವಾ ಇಂಡಸ್ ಅನ್ನೋ ನದಿಯ ಕಾರಣದಿಂದಾಗಿ ಇಂಡಿಯಾ ಅನ್ನೋ ಹೆಸರು ಬಂದಿದ್ದು ಇರಾನಿಯನ್ ಮತ್ತೆ ಗ್ರೀಕ್ಸ್ ಇಂದ. ಸೊ ಹಾಗಾಗಿ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಂದ್ರೆ ಪಾಲಿಟಿಯ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆರ್ಟಿಕಲ್ 1 ನಲ್ಲಿ ಇಂಡಿಯಾ ದಟ್ ಇಸ್ ಭಾರತ್ ಅಂತ ಹೇಳ್ಬಿಟ್ಟು 2 ಹೆಸರುಗಳನ್ನು ಕೂಡ ನಾವು ಮೆನ್ಷನ್ ಮಾಡಿದೀವಿ. ಇಲ್ಲಿ ತನಕ ಏನೇನೋ ನೋಡಿದ್ವಿ ಅಲ್ವಾ, ಲೈಕ್ ಟ್ರಾವೆಲ್ ಮಾಡ್ತಾ ಇದ್ರು, ಒಂದ್ ಕಡೆ ಇದ್ರು, ಸಿಟಿ ಡೆವಲಪ್ ಆಯ್ತು, ಟೌನ್ ಡೆವಲಪ್ ಆಯ್ತು ಅಂತೆಲ್ಲ ನೋಡ್ಕೊಳ್ತಾ ಬಂದ್ವಿ, ಹೌದಲ್ವಾ. ಇರಾನಿಯನ್ ಬಂದ್ರು, ಗ್ರೀಕ್ ಬಂದ್ರು, ಕರೆಕ್ಟ್ ಅಲ್ಲ. ಇದೆಲ್ಲ ನಮ್ಗೆ ಹೇಗ್ ಗೊತ್ತಾಯ್ತು? ಇದೆಲ್ಲ ಗೊತ್ತಾಗ್ಬೇಕು ಅಂದ್ರೆ ನಮ್ಗೊಂದಷ್ಟು ಎವಿಡೆನ್ಸ್ ಇರ್ಬೇಕಲ್ವಾ. ಆ ಎವಿಡೆನ್ಸ್ಗಳನ್ನ ನಾವು ಏನೇನೆಲ್ಲ ಏನ್ಷಿಯಂಟ್ ಹಿಸ್ಟ್ರಿ ಟೈಮಲ್ಲಿ ಯಾವ ತರ ಎವಿಡೆನ್ಸ್ಗಳನ್ನ ನಾವು ಕಲೆಕ್ಟ್ ಮಾಡಿದೀವಿ ಅಂತ ಹೇಳಿ ನೋಡ್ಕೊಳ್ಳೋಣ. ಮೊದಲಿಗೆ ಮ್ಯಾನುಸ್ಕ್ರಿಪ್ಟ್ಸ್ ಅಂತ ಹೇಳ್ಬಿಟ್ಟು, ಮ್ಯಾನುಸ್ಕ್ರಿಪ್ಟ್ಸ್ ಅಂತ ಯಾಕೆ ಕರೀತೇವೆ ಅಂತ ಹೇಳಿದ್ರೆ, ಇದನ್ನ ಕೈಯಿಂದನೇ ಬರೆದಿದ್ದಾರೆ, ಹಾಗಾಗಿ ಇದನ್ನ ಮ್ಯಾನುಸ್ಕ್ರಿಪ್ಟ್ಸ್ ಅಂತ ಹೇಳಿ ಕರಿತೀವಿ. ಯೂಶಲಿ ಇದನ್ನ ಯಾವ್ದ್ರ ಮೇಲೆ ಬರೀತಾರೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಮೆನ್ಷನ್ ಮಾಡಿದ್ದಾರೆ, ಪಾಮ್ ಲೀಫ್ ಮೇಲೆ ಬರೀತಾರೆ, ಅಥವಾ ಬೆರ್ಚ್ ಅನ್ನೋಂತಹ ಒಂದು ಟ್ರೀ ಇದೆ, ಅದ್ರಲ್ಲಿರುವಂತಹ ಬಾರ್ಕ್ ನ ಕೂಡ ಯೂಸ್ ಮಾಡ್ಬಿಟ್ಟು ಈ ಒಂದು ರೈಟಿಂಗ್ಸ್ ಗಳನ್ನ ಬರೀತಾ ಇದ್ರು ಅಂತ ಹೇಳಲಾಗಿದೆ. ಬಟ್ ಏನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಈ ಮ್ಯಾನುಸ್ಕ್ರಿಪ್ಟ್ಸ್ ಗಳು ನಮಗೆ ತುಂಬಾನು ಸಿಕ್ಕಿಲ್ಲ. ಯಾಕೆಂದ್ರೆ ಅಷ್ಟು ವರ್ಷದಿಂದ ಪ್ರಿಸರ್ವ್ ಮಾಡ್ಕೊಂಡ್ ಬರೋ ಅಂತಹ ಕೆಪಾಸಿಟಿ ಅನ್ನೋದಕ್ಕಿಂತ ಅಷ್ಟು ನಾಲೆಡ್ಜ್ ಅವ್ರಿಗಿರ್ಲಿಲ್ಲ. ಅದು ಅಲ್ಲದೆ ಇನ್ಸೆಕ್ಟ್ಸ್ ಗಳು ಜಾಸ್ತಿ ಇದ್ದಿದ್ರಿಂದ ಅವೇನ್ ಮಾಡಿದವೆ, ಈ ಒಂದು ಮ್ಯಾನುಸ್ಕ್ರಿಪ್ಟ್ಸ್ ಗಳನ್ನ ಡೆಸ್ಟ್ರಾಯ್ ಮಾಡಿದವೆ. ಕೆಲವೊಂದನ್ನ ಹೌದು ಪ್ರಿಸರ್ವ್ ಮಾಡಿದ್ದಾರೆ. ಎಲ್ಲಿ ಪ್ರಿಸರ್ವ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಟೆಂಪಲ್ಸ್ ಗಳಲ್ಲಿ ಮತ್ತೆ ಮೊನಸ್ಟರೀಸ್ ಗಳಲ್ಲಿ ಇವನ್ನ ಪ್ರಿಸರ್ವ್ ಮಾಡಿದ್ದಾರೆ. ಈ ಒಂದು ಮ್ಯಾನುಸ್ಕ್ರಿಪ್ಟ್ಸ್ ಅಲ್ಲಿ ಯಾವ್ಯಾವ್ದೆಲ್ಲ ವಿಷಯಗಳನ್ನ ನಾವು ಕಲಿಬಹುದು ಅಂತ ಹೇಳಿದ್ರೆ, ಒಂದು ಆವಾಗಿನ ಕಾಲದ ರಿಲಿಜಿಯಸ್ ಬಿಲೀಫ್ ಯಾವ ತರ ಇತ್ತು, ಯಾವ ತರ ರಿಲಿಜಿಯಸ್ ಪ್ರಾಕ್ಟೀಸಸ್ ಗಳನ್ನ ಮಾಡ್ತಾ ಇದ್ರು, ಕಿಂಗ್ ಗಳು ಯಾವ ತರ ವಾಸಿಸ್ತಾ ಇದ್ರು, ಮೆಡಿಸನ್ ಯಾವ ತರ ಇತ್ತು, ಸೈನ್ಸ್ ಡೆವಲಪ್ ಆಗಿತ್ತಾ, ಯಾವ ತರ ಆಗಿತ್ತು, ಪೋಯಮ್ಸ್, ಎಪಿಕ್ಸ್, ಪ್ಲೇಸ್, ಮತ್ತೆ ಸಾಂಸ್ಕ್ರಿಟ್ ಯೂಸ್ ಮಾಡ್ತಾ ಇದ್ರ, ಪ್ರಾಕ್ರಿಟ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾ ಇದ್ರ, ತಮಿಳ್ ಯಾವಾಗ ಫ್ಲರಿಶ್ ಆಯ್ತು, ಈ ತರ ತುಂಬಾ ವಿಷಯಗಳನ್ನ ನಾವು ಈ ಒಂದು ಮ್ಯಾನುಸ್ಕ್ರಿಪ್ಟ್ಸ್ ಗಳಿಂದ ತಿಳ್ಕೊಳ್ತಾ ಹೋಗ್ತೀವಿ. ಬರೀ ಮ್ಯಾನುಸ್ಕ್ರಿಪ್ಟ್ ಒಂದೇ ಅಲ್ಲ, ಕೆಲವು ಇನ್ಸ್ಕ್ರಿಪ್ಷನ್ಸ್ ಗಳನ್ನ ಅವರು ಹಾರ್ಡ್ ಸರ್ಫೇಸ್ ಮೇಲೆ, ಸ್ಟೋನ್ಸ್ ಅಥವಾ ಮೆಟಲ್ಸ್ ಮೇಲೆ ಕೂಡ ಬರೆದಿದ್ದಾರೆ. ಅದರಿಂದ ರಾಜರು, ಆವಾಗಿನ ಕಾಲದಲ್ಲಿದ್ದಂತಹ ರಾಜರು ಯಾವ ತರ ಆರ್ಡರ್ಸ್ ಗಳನ್ನ ಕೊಡ್ತಾ ಇದ್ರು, ಆ ಜನಗಳು ಯಾವ ತರ ಅದನ್ನ ಫಾಲೋ ಮಾಡ್ತಾ ಇದ್ರು, ಅಷ್ಟೇ ಅಲ್ಲದೆ ಪ್ರತಿನಿತ್ಯ ಯಾವ್ಯಾವ ತರ ದಿನನಿತ್ಯದ ಕಾರ್ಯಗಳನ್ನ ಅವ್ರುಗಳು ಮಾಡ್ತಾ ಇದ್ರು ಅನ್ನೋದನ್ನು ಕೂಡ ಈ ಒಂದು ಇನ್ಸ್ಕ್ರಿಪ್ಷನ್ಸ್ ಅಲ್ಲಿ ರೆಕಾರ್ಡ್ ಮಾಡಿದ್ದಾರೆ.
ಇಲ್ಲಿ ನಾವು ಒಂದು ಎಕ್ಸಾಂಪಲ್ ನ ನೋಡ್ಕೊಂಡ್ರೆ, ಕಾಂದಹಾರ ಅಂದ್ರೆ ಇವಾಗಿನ ಅಫ್ಘಾನಿಸ್ತಾನಲ್ಲಿರುವಂತಹ ಕಾಂದಹಾರ ಅನ್ನೋದ್ರಲ್ಲಿ ಒಂದು ಇನ್ಸ್ಕ್ರಿಪ್ಷನ್ ನೋಡ್ತೀವಿ. ಅದು 2250 ವರ್ಷಗಳ ಹಿಂದಿನದು. ಯಾರು ಈ ಇನ್ಸ್ಕ್ರಿಪ್ಷನ್ ಹೊರಡಿಸಿರೋದು ಅಂತ ಹೇಳಿದ್ರೆ ಅಶೋಕ. ಮೌರ್ಯ ಎಂಪೈರ್ ನ ಇಂಪಾರ್ಟೆಂಟ್ ಒಬ್ರು ರಾಜರು ಯಾರು ಅಂತ ಹೇಳಿದ್ರೆ ಅದು ಅಶೋಕ ಆಗಿರ್ತಾರೆ. ಸೊ ಇಲ್ಲಿ ಈ ಒಂದು ಇನ್ಸ್ಕ್ರಿಪ್ಷನ್ ಅಲ್ಲಿ ಅಶೋಕನ ಸಿಗ್ನೇಚರ್ ಇದೆ ಅಂತ ಹೇಳ್ಬಿಟ್ಟು ಹೇಳಲಾಗಿದೆ. ಬರೀ ಇನ್ಸ್ಕ್ರಿಪ್ಷನ್ ಅಥವಾ ಮ್ಯಾನುಸ್ಕ್ರಿಪ್ಟ್ಸ್ ಎರಡೇ ಅಲ್ಲ, ಜೊತೆಯಲ್ಲಿ ಅಲ್ಲಿರುವಂತಹ ಬಿಲ್ಡಿಂಗ್ ರಿಮೈನ್ಸ್ ಏನಿದೆ ಅದ್ರ ಬಗ್ಗೆ ಸ್ಟಡಿ ಮಾಡೋದು, ಮತ್ತೆ ಸ್ಕಲ್ಪ್ಚರ್ಸ್, ಪೇಂಟಿಂಗ್ಸ್ ಇದ್ರ ಬಗ್ಗೆ ಸ್ಟಡಿ ಮಾಡೋದ್ರ ಮೂಲಕ ಕೂಡ ನಾವು ಆ ಒಂದು ಸಂಸ್ಕೃತಿ, ಏನ್ಷಿಯಂಟ್ ಸಿವಿಲೈಸೇಷನ್ ಆಗಿರ್ಬೋದು, ಏನ್ಷಿಯಂಟ್ ಟೈಮಲ್ಲಿ ಯಾವ್ಯಾವ ರೀತಿಯ ಟ್ರೆಡಿಷನ್ ಅಥವಾ ಕಲ್ಚರ್ ಇತ್ತು ಅನ್ನೋದನ್ನ ತಿಳ್ಕೊಳ್ಬೋದಾಗತ್ತೆ. ಅಷ್ಟೇ ಅಲ್ಲ, ನಾನು ಅವಾಗ್ಲೇ ಹೇಳಿದೆ, ಇದನ್ನೆಲ್ಲ ಯಾರು ಮಾಡ್ತಾರೆ? ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್, ಹೌದಲ್ಲ? ಸೊ ಹಿಂದಿನ ಕಾಲದಲ್ಲಿ ಯಾವ ತರ ಫುಡ್ ಅವರು ತಿಂತಾ ಇದ್ರು ಅಂತ ನೋಡೋದಕ್ಕೋಸ್ಕರ ಏನ್ ಮಾಡ್ತಾರೆ, ಆ ಒಂದು ಏರಿಯಾದಲ್ಲಿ ಯಾವ ತರ ಬೋನ್ಸ್ ಸಿಗುತ್ತೆ, ಆ ಬೋನ್ಸ್ ಯಾವ ಅನಿಮಲ್ದು ಅಥವಾ ಬರ್ಡ್ಸ್ ದ ಅಥವಾ ಫಿಶ್ ದ ಅನ್ನೋದನ್ನು ಕೂಡ ಐಡೆಂಟಿಫೈ ಮಾಡ್ಬಿಟ್ಟು ಆಗಿನ ಕಾಲದ ಜನಗಳು ಏನ ತಿಂತಾ ಇದ್ರು ಅನ್ನೋದನ್ನ ನಮ್ಗೆ ತಿಳಿಸ್ಕೊಡ್ತಾರೆ. ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ನ ನಾವು ರಿಕಾಲ್ ಮಾಡ್ಕೊಂಡ್ರೆ, ಅಂದ್ರೆ 6th ಸ್ಟ್ಯಾಂಡರ್ಡ್ ನ ಮೊದಲನೇ ಚಾಪ್ಟರ್ ನ ರಿಕಾಲ್ ಮಾಡ್ಕೊಂಡ್ರೆ, ಸೊ ಇದ್ರಲ್ಲಿ ಗೊತ್ತಾಗತ್ತೆ ನಮ್ಗೆ ಹಂಟರ್ಸ್ ಇದ್ರು, ಹೌದಲ್ಲ, ಸ್ಕಿಲ್ಡ್ ಗ್ಯಾದರರ್ಸ್ ಇದ್ರು. ಸ್ಕಿಲ್ಡ್ ಗ್ಯಾದರರ್ಸ್ ಏನೇನ್ ಮಾಡ್ತಾ ಇದ್ರು, ಆಹಾರ ಸಂಗ್ರಹಣೆನ ಮಾಡ್ತಾ ಇದ್ರು. ಜೊತೆಗೆ 8000 ವರ್ಷಗಳ ಹಿಂದೆ ಬಾರ್ಲಿ ಮತ್ತೆ ವೀಟ್ ಕೂಡ ಸಿಕ್ಕಿತ್ತು. ಜೊತೆಗೆ ರೈಸ್ ನ ಕೂಡ ನಾವು ನೋಡಿದ್ವಿ. ಅದ್ರ ಜೊತೆಯಲ್ಲಿ ಇಂಡಸ್ ರಿವರ್ ಮತ್ತೆ ಅದ್ರ ಟ್ರಿಬ್ಯೂಟರೀಸ್ ಗಳನ್ನ ನೋಡ್ಕೊಂಡ್ವಿ. ಗಂಗಾ ರಿವರ್ ಜೊತೆ ಜಿಯೋಗ್ರಫಿಕಲ್ ಪರ್ಸ್ಪೆಕ್ಟಿವ್ ಆಗಿ ಇನ್ನೊಂದು ಸನ್ ಅಂತ ಅನ್ನೋಂತಹ ಟ್ರಿಬ್ಯೂಟರಿ ಬಗ್ಗೆ ನೋಡ್ಕೊಂಡ್ವಿ. ಅದೇ ರೀಜನ್ ಅಲ್ಲಿ ಮಗಧ ಅನ್ನೋಂತಹ ಒಂದು ಆಸ್ಥಾನ ಇತ್ತು ಅನ್ನೋದನ್ನು ಕೂಡ ನೋಡಿದ್ವಿ. ಜೊತೆಯಲ್ಲಿ ನಮ್ಮ ಭಾರತಕ್ಕೆ ಅಥವಾ ಇಂಡಿಯಾಗೆ ಯಾಕೆ 2 ನೇಮ್ಗಳು ಬಂತು ಅಂತ ಹೇಳಿ ಕೂಡ ನಾವು ನೋಡಿದ್ವಿ. ಇಂಡಿಯಾ ಅನ್ನೋದು ಯಾರು ಕೊಟ್ಟಿದ್ದು, ಭಾರತ ಅನ್ನುವಂತಹ ನೇಮ್ ನ ಋಗ್ವೇದ ಅನ್ನೋ ಟೆಕ್ಸ್ಟ್ ಇಂದ ತಗೊಂಡ್ವಿ ಅನ್ನೋದನ್ನು ಕೂಡ ನಾವು ನೋಡ್ಕೊಂಡ್ವಿ. ಜೊತೆಯಲ್ಲಿ ಅಗ್ರಿಕಲ್ಚರ್ ಯಾವ ತರ ಡೆವಲಪ್ಮೆಂಟ್ ಆಗಿದೆ, ವಿಲೇಜ್ ಸಿಸ್ಟಮ್ ಯಾವ ತರ ಬಂತು, ಸಿಟೀಸ್ ಎಲ್ಲೆಲ್ಲಿ ಫ್ಲರಿಶ್ ಆಯ್ತು, ಮತ್ತೆ ಯಾಕೆ ಜನಗಳು ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾವೆಲ್ ಮಾಡ್ತಾ ಇದ್ರು, ಫುಡ್ ನ ತಗೊಳ್ಳೋದಕ್ಕೋಸ್ಕರ, ಮತ್ತೆ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ಗೋಸ್ಕರ, ಅನಿಮಲ್ ರೇರಿಂಗ್ಗೋಸ್ಕರ, ಜೊತೆಯಲ್ಲಿ ನ್ಯಾಚುರಲ್ ಆಗಿ ಏನಾದ್ರೂ ಕಾಸ್ ಆದ್ರೆ, ಅಂದ್ರೆ ನ್ಯಾಚುರಲ್ ಡಿಸಾಸ್ಟರ್ಸ್ ಏನಾದ್ರೂ ಆದ್ರೆ ಅದರಿಂದ ಅವರು ಸೇವ್ ಮಾಡೋದಕ್ಕೋಸ್ಕರ ಒಂದ್ ಕಡೆ ಇನ್ನೊಂದು ಕಡೆಗೆ ಟ್ರಾವೆಲ್ ಮಾಡ್ತಾ ಇದ್ರು ಅನ್ನೋದು ನಮಗೆ ಗೊತ್ತಾಯ್ತು. ಮತ್ತೆ ಹೌ ಟು ಸ್ಟಡಿ, ಈ ಹಿಸ್ಟ್ರಿನ ಯಾರು ಸ್ಟಡಿ ಮಾಡ್ತಾರೆ, ಯಾವ ತರ ಸ್ಟಡಿ ಮಾಡ್ತಾರೆ ಅಂತ ಹೇಳಿದ್ರೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಎಸ್ಕವೇಷನ್ ನ ಮಾಡೋದ್ರ ಮೂಲಕ ಅಲ್ಲಿ ಸಿಗುವಂತಹ ಪಳೆಯುಳಿಕೆಗಳನ್ನ ಕಲೆಕ್ಟ್ ಮಾಡ್ಬಿಟ್ಟು ಸ್ಟಡಿ ಮಾಡ್ತಾ ಹೋಗ್ತಾರೆ ಅಂತ ನಮಗ್ ಗೊತ್ತಾಯ್ತು. ಅದರಲ್ಲಿ ನಾವು ಮ್ಯಾನುಸ್ಕ್ರಿಪ್ಟ್ ಗಳನ್ನ ನೋಡಿದ್ವಿ. ಮ್ಯಾನುಸ್ಕ್ರಿಪ್ಟ್ ಗಳು ಯಾವ ತರ ಸೇವ್ ಮಾಡ್ತಾ ಇದ್ರು, ಎಲ್ಲಿ ಸಂಗ್ರಹ ಮಾಡ್ತಾ ಇದ್ರು ಅಂತ ನೋಡಿದ್ವಿ. ಮತ್ತೆ ತುಂಬಾ ಪೆರಿಶ್ ಆಗಿರೋದು ಕೂಡ ನಮಗ್ ಗೊತ್ತಾಯ್ತು. ಜೊತೆಯಲ್ಲಿ ಇನ್ಸ್ಕ್ರಿಪ್ಷನ್ಸ್ ನ ಹಾರ್ಡ್ ಸರ್ಫೇಸ್, ಸ್ಟೋನ್ ಅಥವಾ ಮೆಟಲ್ ಮೇಲ್ ಕೂಡ ಬರೆದಿದ್ದಾರೆ ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಹೋಯ್ತು. ಸೊ ಇದು ನಮ್ಗೆ 6th ಸ್ಟ್ಯಾಂಡರ್ಡ್ ನ ಮೊದಲನೇ ಚಾಪ್ಟರ್ ಅಲ್ಲಿ ಇರುವಂತಹ ಡೀಟೇಲ್ಸ್. ಇನ್ನು ಹೆಚ್ಚಿನ ಇನ್ಫಾರ್ಮೇಶನ್ಗಾಗಿ ನಮ್ಮ ಆದ್ವಾ ಅಕಾಡೆಮಿಯನ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.